ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಪತ್ನಿ. ಸೊ ಈಗ ಇಡಿ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶವನ್ನ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶದ ತನಕ ಮಧ್ಯಂತರ ಆದೇಶ ಮುಂದುವರಿಕೆ ಆಗಲಿದೆ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗುತ್ತೆ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರ ಪತ್ನಿ ಭೈರತಿ ಸುರೇಶ್ ಇವರಿಗೆಲ್ಲರಿಗೂ ಟೆನ್ಷನ್ ಕಾದಿತ್ತು. ಸೊ ಈಗ ಮುಂದಿನ ಆದೇಶ ಬರೋ ತನಕ ಈಗ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಅಂತಿಮ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಅಂತಿಮ ಆದೇಶ ಬರೋ ತನಕ ಈಗ ಸಿದ್ದರಾಮಯ್ಯ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಪತ್ನಿ. ಸೊ ಈಗ ಇಡಿ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶವನ್ನ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶದ ತನಕ ಮಧ್ಯಂತರ ಆದೇಶ ಮುಂದುವರಿಕೆ ಆಗಲಿದೆ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗುತ್ತೆ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರ ಪತ್ನಿ ಭೈರತಿ ಸುರೇಶ್ ಇವರಿಗೆಲ್ಲರಿಗೂ ಟೆನ್ಷನ್ ಕಾದಿತ್ತು. ಸೊ ಈಗ ಮುಂದಿನ ಆದೇಶ ಬರೋ ತನಕ ಈಗ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಅಂತಿಮ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಅಂತಿಮ ಆದೇಶ ಬರೋ ತನಕ ಈಗ ಸಿದ್ದರಾಮಯ್ಯ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಪತ್ನಿ. ಸೊ ಈಗ ಇಡಿ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶವನ್ನ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶದ ತನಕ ಮಧ್ಯಂತರ ಆದೇಶ ಮುಂದುವರಿಕೆ ಆಗಲಿದೆ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗುತ್ತೆ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರ ಪತ್ನಿ ಭೈರತಿ ಸುರೇಶ್ ಇವರಿಗೆಲ್ಲರಿಗೂ ಟೆನ್ಷನ್ ಕಾದಿತ್ತು. ಸೊ ಈಗ ಮುಂದಿನ ಆದೇಶ ಬರೋ ತನಕ ಈಗ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಅಂತಿಮ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಅಂತಿಮ ಆದೇಶ ಬರೋ ತನಕ ಈಗ ಸಿದ್ದರಾಮಯ್ಯ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಪತ್ನಿ. ಸೊ ಈಗ ಇಡಿ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶವನ್ನ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶದ ತನಕ ಮಧ್ಯಂತರ ಆದೇಶ ಮುಂದುವರಿಕೆ ಆಗಲಿದೆ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗುತ್ತೆ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರ ಪತ್ನಿ ಭೈರತಿ ಸುರೇಶ್ ಇವರಿಗೆಲ್ಲರಿಗೂ ಟೆನ್ಷನ್ ಕಾದಿತ್ತು. ಸೊ ಈಗ ಮುಂದಿನ ಆದೇಶ ಬರೋ ತನಕ ಈಗ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಅಂತಿಮ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಅಂತಿಮ ಆದೇಶ ಬರೋ ತನಕ ಈಗ ಸಿದ್ದರಾಮಯ್ಯ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ.
ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಪತ್ನಿ. ಸೊ ಈಗ ಇಡಿ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶವನ್ನ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶದ ತನಕ ಮಧ್ಯಂತರ ಆದೇಶ ಮುಂದುವರಿಕೆ ಆಗಲಿದೆ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗುತ್ತೆ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರ ಪತ್ನಿ ಭೈರತಿ ಸುರೇಶ್ ಇವರಿಗೆಲ್ಲರಿಗೂ ಟೆನ್ಷನ್ ಕಾದಿತ್ತು. ಸೊ ಈಗ ಮುಂದಿನ ಆದೇಶ ಬರೋ ತನಕ ಈಗ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಅಂತಿಮ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಅಂತಿಮ ಆದೇಶ ಬರೋ ತನಕ ಈಗ ಸಿದ್ದರಾಮಯ್ಯ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಪತ್ನಿ. ಸೊ ಈಗ ಇಡಿ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶವನ್ನ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶದ ತನಕ ಮಧ್ಯಂತರ ಆದೇಶ ಮುಂದುವರಿಕೆ ಆಗಲಿದೆ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗುತ್ತೆ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರ ಪತ್ನಿ ಭೈರತಿ ಸುರೇಶ್ ಇವರಿಗೆಲ್ಲರಿಗೂ ಟೆನ್ಷನ್ ಕಾದಿತ್ತು. ಸೊ ಈಗ ಮುಂದಿನ ಆದೇಶ ಬರೋ ತನಕ ಈಗ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಅಂತಿಮ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಅಂತಿಮ ಆದೇಶ ಬರೋ ತನಕ ಈಗ ಸಿದ್ದರಾಮಯ್ಯ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಪತ್ನಿ. ಸೊ ಈಗ ಇಡಿ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶವನ್ನ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶದ ತನಕ ಮಧ್ಯಂತರ ಆದೇಶ ಮುಂದುವರಿಕೆ ಆಗಲಿದೆ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗುತ್ತೆ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರ ಪತ್ನಿ ಭೈರತಿ ಸುರೇಶ್ ಇವರಿಗೆಲ್ಲರಿಗೂ ಟೆನ್ಷನ್ ಕಾದಿತ್ತು. ಸೊ ಈಗ ಮುಂದಿನ ಆದೇಶ ಬರೋ ತನಕ ಈಗ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಅಂತಿಮ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಅಂತಿಮ ಆದೇಶ ಬರೋ ತನಕ ಈಗ ಸಿದ್ದರಾಮಯ್ಯ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಪತ್ನಿ. ಸೊ ಈಗ ಇಡಿ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶವನ್ನ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶದ ತನಕ ಮಧ್ಯಂತರ ಆದೇಶ ಮುಂದುವರಿಕೆ ಆಗಲಿದೆ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗುತ್ತೆ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರ ಪತ್ನಿ ಭೈರತಿ ಸುರೇಶ್ ಇವರಿಗೆಲ್ಲರಿಗೂ ಟೆನ್ಷನ್ ಕಾದಿತ್ತು. ಸೊ ಈಗ ಮುಂದಿನ ಆದೇಶ ಬರೋ ತನಕ ಈಗ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಅಂತಿಮ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಅಂತಿಮ ಆದೇಶ ಬರೋ ತನಕ ಈಗ ಸಿದ್ದರಾಮಯ್ಯ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ.